ಅಂತರ್ವಿವಾಹವಾಗಿದ್ದಂತ ಮುಕ್ಳಪ್ಪ ಮತ್ತೆ ಗಾಯತ್ರಿ ಅವರ ಒಂದು ಮದುವೆ ವಿಚಾರದಲ್ಲಿ ಬಹಳನೇ ಗೊಂದಲಗಳು ಮತ್ತೆ ಸ್ಟೇಷನ್ ಮೆಟ್ಲು ಸಹ ಹತ್ತಿರುತ್ತಾರೆ. ಕಾರಣ ತಮ್ಮೆಲ್ರಿಗೂ ಕೂಡ ಗೊತ್ತು. ವಿವಾದಗಳು ಕೂಡ ಆಗಿರುತ್ತೆ. ಟೀಕೆಗಳು ಕೂಡ ಒಳಗಾಗಿರುತ್ತೆ. ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಒಂದು ಜೋಡಿ ಒಂದಾಗಿ ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ. ಯುಗಾದಿ ಹಬ್ಬವನ್ನು ಸಹ ಆರಾಮಾಗಿ ಆಚರಣೆ ಮಾಡಿದ್ದಾರೆ. ಗಾಯತ್ರಿ ಮತ್ತೆ ಮುಕ್ಳಪ್ಪ ಅವರು ಅದ್ಭುತವಾದಂತಹ ಕಾಮಿಡಿ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾರೆ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಮುಕ್ಳಪ್ಪ ಅವರು ಸೂಪರ್ ಆಗಿರುವಂತಹ ಒಂದು ಕಾಮಿಡಿ ಚೆನ್ನಾಗಿ ಬರೀತಾರೆ ಮತ್ತೆ ಶೂಟ್ ಎಲ್ಲವನ್ನು ಕೂಡ ಮಾಡುವಂತದ್ದು. ಇವರ ಫ್ಯಾಮಿಲಿಯನ್ನ ಬಳಸ್ಕೊಂಡು ಇವರು ವಿಡಿಯೋಸ್ ಗಳನ್ನ ಮಾಡ್ತಾರೆ. ಅದು ತುಂಬಾನೇ ಕ್ಲಿಕ್ ಆಗಿದೆ, ವೈರಲ್ ಆಗಿದೆ, ಎಲ್ಲರಿಗೂ ಕೂಡ ಇಷ್ಟವಾಗಿದೆ. ಇತ್ತೀಚೆಗಷ್ಟೇ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಿದ್ದಾರೆ. ಈಗ ಯುಗಾದಿ ಹಬ್ಬವನ್ನು ಸಹ ಆಚರಣೆ ಮಾಡ್ಕೊಂಡಿದ್ದಾರೆ. ಗಾಯತ್ರಿ ಅವರ ತಾಯಿ ಕೂಡ ಗಾಯತ್ರಿ ಮತ್ತೆ ಅವ್ರ ಕಂಪ್ಲೀಟ್ ಮುಕ್ಳಪ್ಪ ಅವರ ಫ್ಯಾಮಿಲಿ ಮೇಲೆ ಕಂಪ್ಲೇಂಟ್ ಅನ್ನೋ ದೂರು ಸಹ ದಾಖಲು ಮಾಡಿರ್ತಾರೆ. ನಮ್ಮ ಮಗಳ ತಲೆ ಕೆಡಿಸಿ ಕರ್ಕೊಂಡು ಹೋಗಿ ಹಾಗೆ ಹೀಗೆ ಅಂತೆಲ್ಲ ಶೂಟಿಂಗ್ ಅಂತ ಹೇಳಿ ಹೋಗಿ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತೆಲ್ಲ. ಬಟ್ ಇದೆಲ್ಲ ವಿವಾದಕ್ಕೆ ಕೊನೆಯೂ ಕೂಡ ಆಗಾಯ್ತು. ಆರಾಮಾಗಿ ಅನ್ಯೋನ್ಯವಾಗಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಮುಕ್ಳಪ್ಪ ಮತ್ತೆ ಗಾಯತ್ರಿ ಅವರು. ಸೊ ಈ ಒಂದು ಜೋಡಿನ ತುಂಬಾ ಜನರಿಗೆ ಇಷ್ಟ. ಮತ್ತೆ ಉತ್ತರ ಕನ್ನಡ ಭಾಗದಲ್ಲಿ ಈ ಒಂದು ಜೋಡಿ ತುಂಬಾನೇ ಮೋಡಿ ಮಾಡಿದೆ. ಸಖತ್ತಾಗಿ ಇವರ ಒಂದು ಕಾಮಿಡಿ ವಿಡಿಯೋಸ್ ಗಳು ಓಡುತ್ತೆ. ಸಖತ್ತಾಗಿ ಪರ್ಫಾರ್ಮೆನ್ಸ್ ಗಳು ಕಾಮಿಡಿ ವಿಡಿಯೋಸ್ ಗಳನ್ನೆಲ್ಲ ಶೂಟ್ ಮಾಡ್ತಾರಲ್ಲ. ಸೊ ತುಂಬಾನೇ ವೈರಲ್ ಮತ್ತೆ ಪ್ರತಿ ವಾರಕ್ಕೆ ಒಂದು ವಿಡಿಯೋಸ್ ಗಳನ್ನ ಇವರು ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇವರ ವಿಡಿಯೋಸ್ ಗಳು. ನೀವು ಕೂಡ ಕ್ವಾಜಾ ಅಂದ್ರೆ ಮುಕ್ಳಪ್ಪ ಕ್ವಾಜಾ ಅವರ ವಿಡಿಯೋಸ್ ಗಳನ್ನ ನೋಡ್ತೀರಾ, ಇಷ್ಟಪಡ್ತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮುಕ್ಳಪ್ಪ ಟೀಮ್ ಅಂತ ಏನಿದೆ, ರಿಯಲ್ ಟೀಮ್ ಅಂತ, ಸೊ ಅದು ಕಂಪ್ಲೀಟ್ ಆಗಿ ಸುಮಾರು ಒಂದು 7-8 ಜನ ಒಟ್ಟಿಗೆ ಇರ್ತಾರೆ. ಅದು ಫ್ಯಾಮಿಲಿ ಮೆಂಬರ್ ಜೊತೆ ತಾಯಿ ಒಟ್ಟಿಗೆ ಕೂಡ ರೀಲ್ಸ್ ಅನ್ನ ಮಾಡುವಂಥದ್ದು, ವಿಡಿಯೋಸ್ ಗಳನ್ನ ಮಾಡುವಂಥದ್ದು, ತಂದೆ ತಾಯಿ ಮತ್ತೆ ಅಣ್ಣ ತಮ್ಮ ಎಲ್ಲರನ್ನು ಕೂಡ ಸೇರಿಸ್ಕೊಂಡು ವಿಡಿಯೋಸ್ ಗಳನ್ನ ಮಾಡ್ತಾರೆ.